ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಕಥೆಯ ಹೆಸರು ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕತೆ. ಒಂದು ಊರಿನಲ್ಲಿ ಒಬ್ಬ ಬಡವನಿದ್ದನು. ಕಡು ಬಡತನದಿಂದ ಅವನು ಬೇಸತ್ತು ಹೋಗಿದ್ದನು. ಸಂಸಾರ ಸಾಕುವ ಹೊಣೆ ನಿರ್ವಹಿಸಲಾಗದೆ ಜರ್ಜರಿತನಾಗಿದ್ದನು. ಜೀವನವು ಅವನಿಗೆ ಬೇಸತ್ತು ಹೋಗಿತ್ತು. ಅಯ್ಯೋ, ಈ ಜೀವನವು ನನಗೆ ಬೇಕೇ? ಇಷ್ಟು ಬಡತನ ನನಗೆ ಯಾಕೆ ಎಂದು ತುಂಬ ದುಃಖದಿಂದ ಜೀವನವನ್ನು ಸಾಗಿಸುತ್ತಿದ್ದನು. 3 ಹೊತ್ತು ಮೈ ಮುರಿದು ದುಡಿದರೂ ಸಿಗುತ್ತಿದ್ದ ಕೂಲಿ ಒಂದು ಹೊತ್ತಿನ ಊಟಕ್ಕೆ ಸಾಗುತ್ತಿರಲಿಲ್ಲ. ಹೀಗಿರುವಾಗ ಆ ಬಡವನಿದ್ದ ಊರಿಗೆ ಒಬ್ಬ ಸಾಧು ಬಂದನು. ತನ್ನ ಹೆಂಡತಿಯ ಒತ್ತಾಯದಿಂದ ಬಡವ ಆ ಸಾಧುವಿನ ಸೇವೆಯನ್ನು ಮಾಡಿದನು. ಆ ಸೇವೆಯಿಂದ ಸಂತೃಪ್ತನಾದ ಸಾಧು ಬಡವನಿಗೆ ಒಂದು ಕೋಳಿಯನ್ನು ಕೊಟ್ಟನು ಉಡುಗೊರೆಯಾಗಿ. ಅಯ್ಯ, ಇಂದಿನಿಂದ ನಿನ್ನ ದರಿದ್ರ ತೀರಿತು ಹೊಂದಿಕೋ. ಈ ಕೋಳಿ ಪ್ರತಿನಿತ್ಯ ಒಂದು ಬಂಗಾರದ ಮೊಟ್ಟೆಯನ್ನು ಇಡುತ್ತದೆ. ನೀನು ಆ ಮೊಟ್ಟೆಯನ್ನು ತೆಗೆದುಕೊಂಡು ಹೋಗಿ ಮಾರುಕಟ್ಟೆಯಲ್ಲಿ ಮಾರಿ ನಿನ್ನ ಬಡತನ ಪರಿಹರಿಸಿಕೋ ಎಂದು ಹೇಳಿದನು. ಈ ವಿಷಯ ಕೇಳಿದ ಬಡವನಿಗೆ ತುಂಬ ಖುಷಿಯಾಯಿತು. ಹೆಂಡತಿಗೂ ತುಂಬ ಖುಷಿಯಾಯಿತು. ಅಲ್ಲಿಂದ ಸಾಧು ಹೊರಟು ಹೋದ. ಮಾರನೆಯ ದಿನ ಬೆಳಗ್ಗೆ ಆ ಕೋಳಿಯು ಒಂದು ಚಿನ್ನದ ಮೊಟ್ಟೆಯನ್ನಿಟ್ಟಿತು. ಆನಂದ ತುದಿಲಿತನಾದ ಬಡವ ಆ ಮೊಟ್ಟೆಯನ್ನು ನೋಡಿ ಬಹಳ ಸಂತೋಷಪಟ್ಟ. ಎಲ್ಲಿಲ್ಲದ ಸಂತೋಷ, ಯಾರಿಗೂ ಹೇಳಲಾಗದ ಸಂತೋಷ. ಆ ಮೊಟ್ಟೆಯನ್ನು ಪೇಟೆಗೆ ತೆಗೆದುಕೊಂಡು ಹೋಗಿ ಮಾರಿ ದವಸ ಧಾನ್ಯಗಳನ್ನು ಕೊಂಡು ತಂದು ಬಂದನು. ಮನೆಯಲ್ಲಿ ಆ ದಿನ ಹಬ್ಬದ ಸಡಗರ. ಬೇಕಾದ ತಿಂಡಿಗಳನ್ನು ತಿಂದರು, ಬೇಕಾದ ಬಟ್ಟೆಗಳನ್ನು ತಂದರು. ತುಂಬ ಸಂತೋಷದಿಂದ ಇದ್ದರು ಇಬ್ಬರು. ಪ್ರತಿದಿನ ಕೋಳಿಯು ಒಂದೊಂದು ಬಂಗಾರದ ಮೊಟ್ಟೆಯನ್ನು ಇಡುತ್ತಿತ್ತು. ಆದ ಕಾರಣ ಆ ಬಡವ ಬಹಳ ಬೇಗ ಆ ಊರಿಗೆ ದೊಡ್ಡ ಶ್ರೀಮಂತನಾದ. ಅವನಲ್ಲಿ ಆ ಪಟ್ಟಣಕ್ಕೆ ದೊಡ್ಡ ಶ್ರೀಮಂತ ಎಂದೆನಿಸಿಕೊಳ್ಳುವ ಆಸೆ ಪ್ರಬಲವಾಯಿತು. ಅವನ ಹೆಂಡತಿಯು ಒತ್ತಾಸೆ ನೀಡತೊಡಗಿದಳು. ಅವರಲ್ಲಿ ದುರಾಸೆ ಹುಟ್ಟಿತು. ಕೆಲವು ದಿನಗಳ ನಂತರ ಅವನ ಹೆಂಡತಿ ಗಂಡನಿಗೆ ಹೇಳಿದಳು, ರೀ, ನಾವು ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರಾಗಬೇಕು. ಈ ಕೋಳಿ ಪ್ರತಿದಿನವೂ ಒಂದೊಂದೇ ಮೊಟ್ಟೆಯನ್ನಿಡುತ್ತದೆ. ಒಂದೊಂದು ಮೊಟ್ಟೆಯನ್ನು ನಾವು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿದರೆ ನಾವು ದೊಡ್ಡ ಶ್ರೀಮಂತರಾಗುವುದಕ್ಕೆ ಬಹಳ ದಿನಗಳು ಹಿಡಿಯುತ್ತದೆ. ಆದ್ದರಿಂದ ಇದರ ಹೊಟ್ಟೆಯಲ್ಲಿ ಚಿನ್ನದ ಮೊಟ್ಟೆಗಳ ದೊಡ್ಡ ಗಣಿಯೇ ಇರಬೇಕು. ಒಂದೇ ಬಾರಿಗೆ ಅದರ ಹೊಟ್ಟೆಯನ್ನು ಸೀಳಿಬಿಟ್ಟರೆ ಆ ಚಿನ್ನದ ಮೊಟ್ಟೆಗಳ ಗಣಿಯೇ ನಮ್ಮದಾಗುವುದು. ನಮಗೆ ತುಂಬ ಚಿನ್ನದ ಮೊಟ್ಟೆಗಳು ಸಿಗುತ್ತವೆ ಎಂದು ಹೇಳಿದಳು. ಈ ಸಲಹೆಯು ಕೇಳಿದ ಬಡವನಿಗೆ ಇದು ಒಳ್ಳೆಯ ಸಲಹೆ ಎಂದು ನಿರ್ಧರಿಸಿದ. ಅದಕ್ಕೆ ಅವನು ಹಿಂದೆ ಮುಂದೆ ಯೋಚಿಸದೆ ಆ ಕೋಳಿಯ ಹೊಟ್ಟೆಯನ್ನು ಸೀಳಿಬಿಟ್ಟನು. ಕೋಳಿ ಸತ್ತು ಹೋಯಿತು. ಅದರ ಒಳಗೆ ಒಂದು ಮೊಟ್ಟೆಯೂ ಇರಲಿಲ್ಲ. ಅವನಿಗೆ ಪ್ರತಿದಿನ ಸಿಗುತ್ತಿದ್ದ ಚಿನ್ನದ ಮೊಟ್ಟೆಗೂ ಬರ ಬಂದಿತ್ತು. ಇದರ ನೀತಿ ಏನಪ್ಪ ಅಂದರೆ, ಅತಿ ಆಸೆ ಗತಿ ಕೆಡಿಸುತ್ತದೆ. ತುಂಬ ಆಸೆ ಪಟ್ಟರೆ ಸಿಕ್ಕುತ್ತಿದ್ದಂತಹ ಸಣ್ಣದೂ ಸಹ ನಿಮ್ಮಿಂದ ದೂರವಾಗುತ್ತದೆ. ತುಂಬ ಆಸೆ ಪಡಬಾರದು. ಆದ್ದರಿಂದ ಸ್ನೇಹಿತರೆ, ಅತಿ ಆಸೆ ಗತಿ ಕೇಡು ಈ ಕಥೆಯ ನೀತಿ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಇನ್ನಿತರಿಗೆ ಶೇರ್ ಮಾಡಿ. ಹೀಗೆ ಹಲವಾರು ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.